ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಅಂತಿಮ ದರ್ಶನಕ್ಕೆ ಪದ್ಮನಾಭನಗರ ನಿವಾಸದಲ್ಲಿ ಸಿದ್ಧತೆ ನಡೀತಾ ಇದೆ. ಇವತ್ತು ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆವರೆಗೆ ಪೂಜಾ ವಿಧಿವಿಧಾನ ನೆರವೇರಿದೆ. ಎಚ್.ಡಿ. ಕುಟುಂಬಸ್ಥರಿಂದ ನಿವಾಸದಲ್ಲಿ ಪೂಜಾ ವಿಧಿವಿಧಾನವನ್ನು ನೆರವೇರಿಸಲಾಗುತ್ತೆ. ಸಾರ್ವಜನಿಕರಿಗೆ, ಗಣ್ಯರಿಗೆ ಅಂತಿಮ ದರ್ಶನಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ದೇವೇಗೌಡರ ಮನೆಯ ಬಳಿ ಇರುವಂತಹ ಮೈದಾನ ಏನಿದೆ, ಆ ಮೈದಾನದಲ್ಲಿ ವ್ಯವಸ್ಥೆ ನಡೀತಾ ಇರೋದು. ಬೆಳಗ್ಗೆ 11:30 ಕೂಡ ಸಾರ್ವಜನಿಕರಿಗೆ ದರ್ಶನಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಅದಾದ ನಂತರದಲ್ಲಿ ಅಂತಿಮ ಯಾತ್ರೆ, ಅದರ ಬಳಿಕ ನೇರವಾಗಿ ಅವರ ಪಾರ್ಥಿವ ಶರೀರವನ್ನು ಹಾಸನಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಬೇಕಾದಂಥ ವ್ಯವಸ್ಥೆ ಕೂಡ ಆಗ್ತಾ ಇದೆ. ಸಾರ್ವಜನಿಕರು, ಗಣ್ಯರಿಗೆ ಅಂತಿಮ ದರ್ಶನಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇರೋದು ಅವರ ನಿವಾಸದ ಬಳಿ ಇರುವಂಥ ಮೈದಾನ ಏನಿದೆ, ದೊಡ್ಡಗೌಡರ ಮನೆ ಬಳಿ ಇರುವಂಥ ಮೈದಾನ, ಆ ಮೈದಾನದಲ್ಲಿ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇರೋದು. ಅಂದರೆ ಹೆಚ್ಚು ಕಡಿಮೆ 11-11:30ವರೆಗೂ ಕೂಡ ಸಾರ್ವಜನಿಕರಿಗೆ ದರ್ಶನಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಅದಾದ ನಂತರದಲ್ಲಿ ಒಂದು ಅಂತಿಮ ಯಾತ್ರೆಗೂ ಕೂಡ ಸಿದ್ಧತೆಗಳು ನಡೀತಾ ಇದೆ. ಅಲ್ಲೂ ಕೂಡ ಒಂದಷ್ಟು ಜನ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಲಿ ಅಂತೇಳಿ ಕುಟುಂಬಸ್ಥರು ಅಂತಿಮ ಯಾತ್ರೆಯನ್ನು ನಡೆಸ್ತಾ ಇರೋದು. ಅದಾದ ನಂತರದಲ್ಲಿ ನೇರವಾಗಿ ಅವರ ಪಾರ್ಥಿವ ಶರೀರವನ್ನು ಹಾಸನಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ. ಅಲ್ಲೂ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಸಂಬಂಧಿಕರಿರ್ಬೋದು, ಹಾಗೆಯೇ ಅವರ JDSನ ಕಾರ್ಯಕರ್ತರಿರ್ಬೋದು, ಆಮೇಲೆ ಅವ್ರ ಭಾಗದಲ್ಲಿ ಅವ್ರ ಜೊತೆ ಒಡನಾಟ ಇಟ್ಕೊಂಡಿದ್ದಂತಹ ನೆರೆಹೊರೆಯವರಾಗಿರ್ಬೋದು, ಎಲ್ಲರೂ ಕೂಡ ಬಂದು ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಸೊ ಇದು ಮೊದಲಿಗೆ ಇಲ್ಲಿ ಪದ್ಮನಾಭನಗರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಏನು ವ್ಯವಸ್ಥೆ ಮಾಡಿದ್ದಾರೆ, ಅದಾದ ನಂತರದಲ್ಲಿ ಹಾಸನಕ್ಕೆ ತೆಗೆದುಕೊಂಡು ಹೋಗೋದು. ಅದರ ಜೊತೆಗೆ ಇವತ್ತು ತವರು ಜಿಲ್ಲೆಗೆ ತೆಗೆದುಕೊಂಡು ಹೋಗಲಾಗುತ್ತೆ ಅವರ ಪಾರ್ಥಿವ ಶರೀರವನ್ನು. ಹೊಳೆನರಸೀಪುರದ ಹರದನಹಳ್ಳಿಯಲ್ಲಿ ನಾಳೆ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗುತ್ತೆ. ಅಂದರೆ ಮಧ್ಯಾಹ್ನದಿಂದ ನಾಳೆ ಬೆಳಗ್ಗೆವರೆಗೆ ಅಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಹಾಸನದಲ್ಲಿ, ಹೊಳೆನರಸೀಪುರ ಪಟ್ಟಣದಲ್ಲೂ ಕೂಡ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ. ಎಚ್.ಡಿ. ಹುಟ್ಟೂರು ಹರದನಹಳ್ಳಿಗೆ ಚೆನ್ನಮ್ಮ ಅವರ ಮೃತದೇಹವನ್ನು ರವಾನೆ ಮಾಡಲಾಗುತ್ತೆ. ಬೆಂಗಳೂರಿನಿಂದ ಸುಮಾರು 11-11:30 ನಂತರದಲ್ಲಿ ಹೊರಡಬಹುದಾದಂಥ ಸಾಧ್ಯತೆ ಇದೆ. ಒಂದು ಕ್ಲಿಯರ್ ಪಿಕ್ಚರ್ ಆಮೇಲೆ ಗೊತ್ತಾಗ್ತಾ ಹೋಗುತ್ತೆ. ಬಿಕಾಸ್ ಈಗ ಇಷ್ಟೇ ಎಕ್ಸಾಕ್ಟ್ ಟೈಮಿಗೆ ತಗೊಂಡು ಹೋಗ್ತಾರೆ ಅಂತ ಕೂಡ ಹೇಳೋಕ್ಕಾಗಲ್ಲ. ಒಂದು ಅಂದಾಜು ಒಂದು 11-12 ಗಂಟೆ ಮೇಲೆ ಬೆಂಗಳೂರಿಂದ ಅವರ ಪಾರ್ಥಿವ ಶರೀರ ಹೊರಡುವಂತಹ ಸಾಧ್ಯತೆ ಇದೆ. ಬೆಂಗಳೂರಿಂದ ಹೊಳೆನರಸೀಪುರಕ್ಕೆ ಹೋಗುವಂಥ ಸಂದರ್ಭದಲ್ಲೇ ಅಂತಿಮ ಯಾತ್ರೆ ನಡೆಯೋದು. ಅಂತಿಮ ಯಾತ್ರೆ ಸಾಗುವಂಥ ಮಾರ್ಗ ಏನಿದೆ, ಆ ರೂಟ್ ಮ್ಯಾಪ್ ಏನಿದೆ, ಅದು ನಿಮ್ಮ ಜಿ ಕನ್ನಡ ನ್ಯೂಸ್ಗೆ ಸಿಕ್ಕಿದೆ. ಅದ್ರ ಬಗ್ಗೆ ನೋಡ್ತಾ ಹೋಗೋದಾದರೆ, ಬೆಂಗಳೂರಿಂದ ಹೊಳೆನರಸೀಪುರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ನೆಲಮಂಗಲ ಕ್ರಾಸು, ಸೋಲೂರು ಕ್ರಾಸು, ಮರೂರು ಹ್ಯಾಂಡ್ ಪೋಸ್ಟು, ಕುಣಿಗಲ್ ಕ್ರಾಸು, ಬೆಳ್ಳೂರು ಕ್ರಾಸು, ಕಡಬಳ್ಳಿ ಕ್ರಾಸು, ಇದು ರೂಟ್ ಮ್ಯಾಪ್ ನಾವು ಗಮನಿಸ್ತಾ ಇರೋದು ಹೇಗೆ ಹೋಗುತ್ತೆ ಅಂತೇಳಿ. ಹಿರೇಸಾವೆ ಕ್ರಾಸು, ಚನ್ನರಾಯಪಟ್ಟಣ, ಎಲೆಯೂರು, ಶಾಂತಿಗ್ರಾಮ, ಬುನಳ್ಳಿ ಕ್ರಾಸು, ಅದಾದ ನಂತರದಲ್ಲಿ ಹಾಸನ ಡೈರಿ ಸರ್ಕಲ್ಲು, ಆಮೇಲೆ NR ಸರ್ಕಲ್ಲು, ಮೊಸಳೆ ಹೊಸಳ್ಳಿ, ಹಾಸನದ ಹೊಳೆನರಸೀಪುರಕ್ಕೆ ಅಂತಿಮ ಯಾತ್ರೆ ಸಾಗುವಂತಹ ರೂಟ್ ಮ್ಯಾಪ್ ಬಗ್ಗೆ ನಾವು ಗಮನಿಸ್ತಾ ಇದ್ದೀವಿ. ಈ ಮಾರ್ಗದ ಮೂಲಕ ಅಂತಿಮ ಯಾತ್ರೆಯನ್ನು ಮಾಡ್ತಾ ಅವರ ಪಾರ್ಥಿವ ಶರೀರವನ್ನು ಹಾಸನಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ ಅಂತಿಮ ದರ್ಶನಕ್ಕೆ ಬೇಕಾದಂಥ ವ್ಯವಸ್ಥೆನ ಮಾಡಿ ಮಧ್ಯಾಹ್ನದಿಂದ ನಾಳೆ ಬೆಳಗ್ಗೆವರೆಗೂ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ. ಹೀಗಾಗಿ ಬೆಳಗ್ಗೆವರೆಗೂ ಪ್ಲ್ಯಾನ್ ಆಗಿದೆ. ಸೊ ನಾಳೆ ಒಂದು ಟೈಮಿಂಗ್ಸನ್ನು ನೋಡಿಕೊಂಡು ಅಂತ್ಯಕ್ರಿಯೆಗೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಲಾಗತ್ತೆ ಅಂತೇಳಿ ಗೊತ್ತಾಗ್ತಾ ಇದೆ. ಇದು ಅಂತಿಮ ಯಾತ್ರೆ ಸಾಗುವಂತಹ ರೂಟ್ ಮ್ಯಾಪ್. ರೆಕಾರ್ಡಿಂಗ್ ಮಾಡಿ